ಸಾಮಾನ್ಯವಾಗಿ ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಡಿಬೇಟ್ ಮಾಡಿದ್ರು ಕೂಡ ಅಂತಿಮವಾಗಿ ರಾಜ್ಯದ ಜನರಿಗೆ ಇದರಿಂದ ಏನು ಮೆಸೇಜ್ ಹೋಗುತ್ತೆ, ಆಡ್ತಾ ಇರತಕ್ಕಂಥ ಮಾತುಗಳು ಸರಿಯಾಗಿದೆಯಾ ಅಥವಾ ಹಳಿ ತಪ್ಪಿದೆಯಾ ಅಂತಕ್ಕಂಥದ್ದು ಆಡಬೇಕು. ಈಗ ನೋಡಿ, ಎಲ್ಲ ಸಮುದಾಯದಲ್ಲೂ ಕೂಡ ಮಠಗಳಿವೆ, ಎಲ್ಲ ಸಮುದಾಯದವರು ಕೂಡ ಮಠಗಳಿಗೆ ನಡ್ಕೊಳ್ತಾರೆ. ಅವ್ರದ್ದೇ ಆದಂತಹ ಬದ್ಧತೆ, ಅವ್ರದ್ದೇ ಆದಂಥ ಪ್ರೀತಿ ಎಲ್ಲವೂ ಎಲ್ಲ ಸಮುದಾಯದಲ್ಲೂ ಇದೆ, ಇಲ್ಲ ಅಂತ ಅಲ್ಲ. ಬಟ್ ರಾಜಕೀಯಕ್ಕೆ ನಾನು ಯಾರು ಒಬ್ಬರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇಲ್ಲ. ರಾಜಕೀಯದ ಸಂದರ್ಭ ಬಂದಾಗ ರಾಜಕೀಯಕ್ಕೆ ಮಠಮಾನ್ಯಗಳನ್ನು, ದೇವಸ್ಥಾನಗಳನ್ನು, ದೇವರನ್ನು ಎಳ್ಕೊಂಬರೋದು ಸರಿನಾ? ಜನ ಇದನ್ನು ಒಪ್ತಾರಾ? ತುಂಬ ಗಂಭೀರವಾದಂತಹ ವಿಚಾರ ಇದು ಮೇಡಮ್. ಅರವಿಂದ್, ಇವೆಲ್ಲವೂ ಕೂಡ ಸಮಾಜದ ಒಂದು ಭಾಗವಾಗಿರೋದ್ರಿಂದ ಈಗ ಒಂದು ಆಶೀರ್ವಾದ ಬೇಕು ಅಂತಾಗಲಿ ಅಥವಾ ಉತ್ತಮರನ್ನು ನಿಲ್ಲಿಸಿದಾಗ ಅನೇಕ ಸಜ್ಜನರೆಲ್ಲ ಗೆದ್ದು ಬರ್ತಾ ಇದ್ರು ಹಿಂದೆ. ಒಂದು ಸದ್ಭಾವನೆ, ಒಳ್ಳೆಯವರು ಬರಲಿ ಅಂತ ಹೇಳೋದು, ಅಥವಾ ನಮ್ಮ ಒಂದು ಭಕ್ತಿ ಸಮರ್ಪಣೆ ಹೋಗ್ತಕ್ಕಂಥದ್ದು, ಆಶೀರ್ವಾದ ತಗೊಳ್ತಕ್ಕಂಥದ್ದು. ತಾವು ಹೇಳಿದಾಗೆ ಮತದಾನ ನಡೀತಕ್ಕಂಥದ್ದು ಜನರ ಮನಸ್ಸಲ್ಲಿ ಏನಾಗುತ್ತೆ ಅಂತೇಳಿ ಅನೇಕ ಫ್ಯಾಕ್ಟರ್ಸ್ನ ಆಧಾರದ ಮೇಲೆ ಚುನಾವಣೆ ನಡೀತಾ, ಅದಲ್ಲ ಇರಬೇಕು ಹಾಗಂತ. ಮಠಮಾನ್ಯಗಳು ಬೇಡ ಅಂದ್ರೆ ಅವರು ಸಮಾಜದ ಅವರು ಸೇವೆ ಮಾಡ್ತಾ ಇರ್ತಾರೆ. ಒಂದು ಒಳ್ಳೆಯ ಸರ್ಕಾರ, ಎಲ್ಲರಿಗೂ ಒಂದು ಒಪಿನಿಯನ್ ಅಂತ ಇರುತ್ತೆ. ಕೆಲವು ಸರಿ ಬಹಿರಂಗವಾಗಿ ಹೇಳ್ತಾರೆ, ಕೆಲವು ಸಾರಿ ಹೇಳದೇ ಇರಬಹುದು, ಬಟ್ ಖಂಡಿತ ಅದರ ಪ್ರಭಾವ ಇದ್ದೇ ಇರುತ್ತೆ ಅಂತಕ್ಕಂಥ. ಹಾಗಾಗಿನೇ ಈಗ ಯಾವುದೇ ಒಂದು ಚುನಾವಣೆಯಲ್ಲಿ ಬಂದಾಗಲೂ ಕೂಡ ಭೇಟಿ ಕೊಡ್ತಕ್ಕಂಥದ್ದು ಅದು ಒಂದು ನಮ್ಮ ಪರಂಪರೆಯ ಭಾಗವಾಗಿದೆ. ಹಾಗಾಗಿ ಅದು ಸರಿ ಅಂತ ಅನಿಸುತ್ತೆ. ಸರಿ ಅಲ್ಲ, ಈಗ ನಾನು ಹೇಳೋದು ಹೌದು, ಸಾಮಾಜಿಕ ನ್ಯಾಯ, ಸಮಾನತೆ ಅದೆಲ್ಲ ಬೇಕು, ಎಲ್ಲ ಇದೆ. ಬಟ್ ನಾನು ಮತ್ತದೇ ಬೇಸಿಕ್ ಪ್ರಶ್ನೆಗೆ ಬರ್ತೀನಿ ಅರವಿಂದ್. ಈಗ ನಡೀತಿರೋದು ಲೋಕಸಭಾ ಚುನಾವಣೆ. ಕಾಂಗ್ರೆಸ್ ಚರ್ಚೆ ನೀವು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಜಿಡಿಪಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ನೀವು ಭಾರತದ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ನಾವು ಇಟ್ಕೊಂಡಿರೋ ಟಾಪಿಕ್ ನಾವು ಮಾತಾಡೋದು, ನೀವು ಹೇಳಿದ ಟಾಪಿಕ್ ನೀವು ಮಾತಾಡಿ. ಫೇಸ್ ವ್ಯಾಲ್ಯೂ ಅಂತ ಬಂದಾಗ ಅವತ್ತಿನ ದಿನ ಮಾತಾಡೋಣ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋಣ, ಮೋದಿ ಬಗ್ಗೆ ಮಾತಾಡೋಣ, ದೇವೇಗೌಡರ ಬಗ್ಗೆ ಮಾತಾಡೋಣ, ಅವತ್ತು ಮಾತಾಡೋಣ ಯಾರು ಫೇಸ್ ವ್ಯಾಲ್ಯೂ ಏನು ಅಂತ. ನನ್ನ ಪ್ರಶ್ನೆ ಗಂಭೀರವಾಗಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇದು, ಜನಸಾಮಾನ್ಯರಿಗೆ ರೀಚ್ ಆಗಬೇಕಾಗಿರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಿ. ಮಠ ಮಾನ್ಯಗಳು ಇದನ್ನೆಲ್ಲ ರಾಜಕೀಯಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಅಲ್ಲ ನೋಡಿ, ಆದಿಚುಂಚನಗಿರಿ ಮಠ ಆಗ್ಬೋದು, ಸಿದ್ಧಗಂಗಾ ಮಠ ಆಗ್ಬೋದು, ಅಥವಾ ನಮ್ಮ ಹರಿಹರ ಮಠ ಆಗ್ಬೋದು, ಶೃಂಗೇರಿ ಮಠ ಆಗ್ಬೋದು, ಎಲ್ಲಾ ಮಠಕ್ಕೂ ಅವರದೇ ಆದಂತ ಒಂದು ಪರಂಪರೆ ಇದೆ. ಅದು ಯಾವುದೂ ಕೂಡ ಯಾವುದೋ ಒಂದು ಜಾತಿ ಅಥವಾ ಒಂದು ಧರ್ಮಕ್ಕೂ ಸೀಮಿತವಾದದಲ್ಲ, ಆಯ್ತಲ್ಲ. ಅದನ್ನ ತುಂಬಾ ರಾಜಕೀಯಕರಣ ಯಾರು ಗೊಳಿಸಬಾರ್ದು. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ನಾವು ಅದನ್ನ ನಾನು ಅವ್ರು ಮಾಡ್ತಿದ್ದಾರೆ, ನಾವು ಮಾಡ್ತೀವಿ ಅಂತ ನಾನು ಅಗ್ರಿಮೆಂಟ್ ಯಾರು ಮಾಡ್ತಾ ಇಲ್ಲ ನಾವು ಆ ವಿಚಾರದಲ್ಲಿ, ಆಯ್ತಲ್ಲ. ರಾಜಕೀಕರಣ ಗೊಡಿಸಬಾರ್ದು ಇಲ್ಲಿ. ಬಟ್ ಇಲ್ಲಿ ಪ್ರಶ್ನೆ ನೀವು ನೋಡಿದ್ರೆ ಯಾರು ರಾಜಕೀಯಕರಣ ಗೊಡಿಸ್ತಾ ಇರೋದು? ನೀವು ನಮ್ಮ ಪಕ್ಷನೇ ನೋಡಿದ್ರೆ ಯಾವತ್ತಾದ್ರೂ ಒಂದೇ ಒಂದು ದಿವಸ ನಮ್ಮ ನಾಯಕರ ಬಾಯಲ್ಲಿ ಈ ರೀತಿಯಾಗಿ ಸ್ವಾಮೀಜಿನ ಕೇಳೋ ಏನಕ್ಕೆ ಬೀಳಿಸಿದ್ದು ಅಂತ ಗೌರ್ಮೆಂಟ್ ಅಂತ ಈ ರೀತಿಯಾಗಿ ಯಾರನ್ನ ಒಬ್ರು ಮಾತಾಡಿದಾರಾ ಇದುವರೆಗೂ? ಏನೇ ಇದ್ರು ಸಮಸ್ಯೆಗಳಿದ್ರು 4 ಗೋಡೆ ಮಧ್ಯೆ ಕುತ್ಕೊಂಡು ಮಾತಾಡ್ಬೇಕು. ಹೌದು, ಯಾರ ರಾಜಕಾರಣಗಳು ತಪ್ಪೇನೇನೆ, ಪ್ರತಿಯೊಬ್ರು ಬರ್ತಾರೆ. ಪ್ರದಕ್ಷಿಣೆಗಳು ಎಲ್ಲವನ್ನೂ ಏನು ಫೇಸ್ ಇಂಡೆಕ್ಸ್ ಇದೆಯಲ್ಲ, ಅದು ನಮಗೂ ಎಲ್ಲ ಇರುತ್ತೆ. ಅದನ್ನೇ ಹೇಳಿದ್ದು, ಫೋನ್ ಕದ್ದಾಲಿಕೆ ಬಗ್ಗೆ ಉಲ್ಲೇಖ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಇವೆಲ್ಲವೂ ಪಬ್ಲಿಕ್ ಡೊಮೇನ್ ಅಲ್ಲಿ ನಡೆದೋಗಿರ್ತಕ್ಕಂಥದ್ದು. ತಪ್ಪು ಅಂತ ಹೇಳೋಣ, ತಪ್ಪನ್ನೆಲ್ಲರೂ ತಪ್ಪು ಅನ್ನೋಣ, ಯಾರ್ದು ಮಾಡಬಾರ್ದು. ಹಾಗೆ ಕಾನೂನು ವಿರುದ್ಧವಾಗಿ ಏನಾದ್ರೂ ಮಾತಾಡೋಣ, ಅದು ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಆಗಿದೆಯಾ ಇಲ್ವಾ? ಅಷ್ಟೊಂದು ಪ್ರೀತಿ ಇವತ್ತು ಸರಿ ಹೋಗ್ಲಿಲ್ಲ, ಅವ್ರು ಸಹನೆ ಮಾಡ್ಲಿಲ್ಲ, ಬಿಟ್ಟು ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಅಲ್ಲಿ ಖಂಡಿತ. ನೋಡಿ, ನೀವು ಟೆಲಿಫೋನ್ ಕದ್ದಾಲಿಕೆ ಬಗ್ಗೆ ಮಾತನಾಡಿದ್ರಿ ಅಲ್ವಾ? ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಟೆಲಿಫೋನ್ ಕದ್ದಾಲಿಕೆನಲ್ಲಿ ಸಿಬಿಐ ಎನ್ಕ್ವೈರಿ ಆಗಿತ್ತು, ಹಾಗೆ ಬಿ ರಿಪೋರ್ಟ್ ಹಾಕ್ಬಿಟ್ಟಿದ್ದಾರೆ. ಬಿ ರಿಪೋರ್ಟ್ ಕೇಳಿ, ಎಲ್ಲರೂ ಇಷ್ಟೆಲ್ಲ ಮಾತಾಡಿದ್ರಲ್ಲಪ್ಪ ನೀವು ಮೂರೂ ಪಕ್ಷದವರು. ಒಬ್ರು ಆರೋಪ ಮಾಡ್ತಾರೆ, ಒಬ್ರು ಇಲ್ಲ ಅಂತಾರೆ, ಒಬ್ರು ಹೂ ಅಂತಾರೆ, ಒಬ್ರು. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ರ ಅವಾಗ? ಡಿ ಕೆ ಶಿವಕುಮಾರ್ ಅವರು ಇವತ್ತು ಆರೋಪ ಮಾಡ್ತಾರೆ. ಅವರು ಒಬ್ಬ MP ವಿಚಾರದಲ್ಲಾಗ್ಲಿ, ಶ್ರೀಗಳ ವಿಚಾರದಲ್ಲಾಗ್ಲಿ ಅಲ್ಲ ಅವ್ರು ಕೊಟ್ಟಿದ್ದ ಕಂಪ್ಲೇಂಟ್, ಅವರದ್ದೇ ಡಿಪಾರ್ಟ್ಮೆಂಟಿನ ಒಬ್ಬರ ಮೇಲೆ ಕೊಟ್ಟಿದ್ದಂತಹ ಕಂಪ್ಲೇಂಟ್. ನೀವು ಮಠದ ಬಗ್ಗೆ ಮಾತಾಡೋರು ಯಾರೇ ಆಗ್ಲಿ, ಅವತ್ತು ಯಾಕೆ FIR ಮಾಡಲಿಲ್ಲ? ಹಸ್ತಕ್ಷೇಪ ನಡೀತು, ಯಾಕೆ ಯಾರು FIR ಮಾಡಲಿಲ್ಲ? ಯಾರು ದೂರು ಕೊಟ್ಟಿಲ್ಲ?
ಯಾರು ಯಾರೂ ದೂರು ಹೇಳಿದ್ರು? ಕೊಟ್ಟಿಲ್ಲ. ಯಾರೂ ದೂರು ಕೊಟ್ಟಿದ್ದಿಲ್ಲ. ಈಗ 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 ಸತ್ತೋಗಿರೋ ಆಯ್ತಪ್ಪ. ವಿಷಯನ ಪ್ರಸ್ತಾಪ ಈಗ ಮಾಡ್ತಾರೆ. ಒಕ್ಕಲಿಗ ಮಠದ ಬಗ್ಗೆನೇ ಪ್ರೀತಿಯಿಂದ ಮಾತಾಡಿದ್ರಲ್ಲ, ಅಲ್ಲ, ಅದನ್ನೇ ನಮ್ಮ ಇರೋದು. ಸಮುದಾಯದ ಮಠದಲ್ಲಿ ಈ ತರ ಆಗಿದೆ ಹೋಮ್ ಅಂತ ಮಿನಿಸ್ಟ್ರಿಯಲ್ಲಿ ಸಮುದಾಯದವರ ಯಾರೋ ಒಬ್ರು ಕೊಡಬಹುದಾಗಿತ್ತು. ಅರವಿಂದ್ ಯಾರೋ ಕೊಡಕ್ ಬರಲ್ಲ. ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಸಾರಿ, ಕೊಡ್ಬೋದಾಗಿತ್ತು. ಸಾಮಾನ್ಯ ಜನಸಾಮಾನ್ಯರು ಕೊಡ್ಬೋದು. ಸುಳ್ಳು ಹೇಳ್ಬೇಡಿ. ಅಲ್ಲ, ಸಾಮಾನ್ಯ ಜನ ಕೊಡ್ಬೋದಾಗಿತ್ತು. ಟೆಲಿಫೋನ್ ಟ್ಯಾಪಿಂಗ್ ಸಾಮಾನ್ಯರು ಮಾಡಿರೋ ತಪ್ಪು ಬಿಟ್ರೆ ಕೊಡ್ಬೋದಾಗಿತ್ತು. ಕೇಳಿದ್ದಲ್ಲ ತಪ್ಪು. ಸರ್ ಇದೇನಾಗಿದೆ, ಇದಿಷ್ಟು ಸಹ ಸತ್ತೋಗಿರೋ ವಿಷಯಗಳನ್ನ ಇವತ್ತು ಕೆದಕ್ತಿದ್ದಾರೆ ಅಂತಂದ್ರೆ ಒಂದು ವಿಷಯವನ್ನ ನಾವು ಪ್ರಸ್ತಾಪ, ನೀವು ಬಹಳಷ್ಟು ಸೊಗಸಾಗಿ ಹೇಳಿದ್ರಿ ಸರ್. ಈ ವಿಷಯವನ್ನ ಯಾವುದೇ ಕಾರಣಕ್ಕೂ ಯಾವುದೇ ಶ್ರೀಮಠಗಳನ್ನ ರಾಜಕಾರಣಕ್ಕೆ ಬೆಳೆಸ್ಕೊಳ್ತಕ್ಕಂಥದ್ದು ನಿಜಕ್ಕೂ ದುರ್ದೈವ ಅಂದ್ರೆ ಅಷ್ಟರ ಮಟ್ಟಿಗೆ ಆ ಒಂದು ಪಕ್ಷ ಬೌದ್ಧಿಕವಾಗಿ ದಿವಾಳಿಯನ್ನು ಅನುಭವಿಸಿದೆ ಅಂತಕ್ಕಂಥದ್ದೇ ಸತ್ಯ. ಈಗ ಇವ್ರು ಮಾಡಬೇಕಾಗಿರ್ತಕ್ಕಂಥದ್ದೇನು, ಈ ರಾಜ್ಯಕ್ಕೆ ನಾವೇನು ಮಾಡಿದ್ದೀವಿ, ಈ ರಾಷ್ಟ್ರಕ್ಕೆ ನಾವೇನು ಮಾಡಿದ್ದೀವಿ, ಇದನ್ನು ಮುಂದಿಟ್ಕೊಂಡು ಮೊದಲು ಓಟ್ ಕೇಳಿ. ನೀವು ಸತ್ಯ ಇದ್ರೆ ಓಟ್ ಹಾಕ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅದು ಕೇಳಲಿಕ್ಕೆ ಆಗದೆ ಇರೋ ಸ್ಥಿತಿಗೆ ನೀವ್ ಯಾಕೆ ಬಂದಿದ್ರಿ? ಪರಿಸ್ಥಿತಿ ಬಂದ್ಬಿಡುತ್ತೆ ಅಂದ್ರೆ ದೈನ್ಯ ಸ್ಥಿತಿ ಸರ್ ಇದು. ದೈನ್ಯ ಸ್ಥಿತಿ ಇದು. ಕೇಳಿ ಕೇಳಿ ಕೇಳಿ. ಸರ್, ಇದು ದೈನ್ಯ ಸ್ಥಿತಿ ಇದು. ಕೇಳಿಸ್ಕೋಬೇಕು. ದೈನ್ಯ ಸ್ಥಿತಿ. ಕೇಳಿ, ಮುಂದೊಂದು ದಿನ ಎಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತಂದ್ರೆ, ಈ ಕೋವಿಡ್ ಟೈಮ್ ನಲ್ಲಿ ಮನೆ ಮುಂದೆ ಬೋರ್ಡ್ ಹಾಕ್ತಿದ್ರಲ್ಲ, ಪಬ್ಲಿಕ್ಸ್ ಆರ್ ನಾಟ್ ಅಲೌಡ್ ಅಂತ. ಇನ್ ಮುಂದೆ ಮಠಗಳ ಮುಂದೆ ಬೋರ್ಡ್ ಹಾಕ್ಬೇಕಾಗುತ್ತೆ, ಎಲೆಕ್ಷನ್ ಟೈಮ್ ನಲ್ಲಿ ಪೊಲಿಟಿಷಿಯನ್ಸ್ ಆರ್ ನಾಟ್ ಅಲೌಡ್ ಅಂತ. ಆ ಸ್ಥಿತಿಗೆ ಈ ಸ್ಥಿತಿ ಬಂದ್ಬಿಡುತ್ತೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇರೋದು. ನಾನು ಯಾವ ಪಕ್ಷವನ್ನು ಕೂಡ ಬ್ಲೇಮ್ ಮಾಡ್ತಾ ಇಲ್ಲ. ಒಳ್ಳೆದಿದೆ. ಎಲ್ಲರೂ Politicians ಇಂದ ಮಠಕ್ಕೆ ತೊಂದರೆ ಆಗೋದಾದ್ರೆ ಅದು ಸಾರ್ವಜನಿಕ ಈಗ ಆಗಿರೋ ತೊಂದರೆ ಅಲ್ವಾ ಸರ್? ಇಲ್ಲ, ತಾವು ಸರಿ ಇದೆ. ಮರ್ಯಾದೆಯಿಂದ Politicians ದತ್ತ ಮಠನ ನಡ್ಕೊಳ್ತಾ ಇದ್ರೆ, ಶ್ರದ್ಧಾ ಕೇಂದ್ರವನ್ನ ತಂದ್ರಲ್ಲ politicians ಇವತ್ತು. ಒಂದ್ ನಿಮಿಷ ತಾಳಿ. ನೋಡಿ, ನಾನು ಅದನ್ನ ಎಲ್ರಿಗೂ ಹೇಳ್ತಾ ಇದ್ದೀನಿ. ಪೊಲಿಟಿಕಲ್ ಪಾರ್ಟೀಸ್ ಇಂದ ಮಠದ ಸದುದ್ದೇಶಕ್ಕೆ ಧಕ್ಕೆ ಬರೋದಾದ್ರೆ ಖಂಡಿತ ತಾವ್ ಹೇಳಿದಂತ ನಿಯಮಾವಳಿಗಳನ್ನ ಅಳವಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಮಠ ಅಂತಿಮವಾಗಿ ನಡೆಯೋದು ಭಕ್ತರಿಂದ. ಭಕ್ತರಲ್ಲೂ ಕೂಡ ನೋಡಿ, ಭಕ್ತರಲ್ಲೂ ಕೂಡ ಅವರ ಶ್ರದ್ಧೆಗೆ ಅನುಗುಣವಾಗಿರುತ್ತೆ. ರಾಜಕಾರಣ ಅವ್ರು ಓಟ್ ಹಾಕ್ತಕ್ಕಂಥವ್ರು ಗಂಡ ಓಟ್ ಹಾಕೋದು ಹೆಂಡತಿಗೆ ಗೊತ್ತಾಗಲ್ಲ, ಅದು ಹೆಂಡತಿಗೆ ಓಟ್ ಹಾಕೋದು ಗಂಡಂಗೆ ಗೊತ್ತಾಗಲ್ಲ, ಅದಲ್ಲ ಪ್ರಶ್ನೆ. ಹಾಗಾಗಿ ಅದೊಂದು ಕಲ್ಪನೆ ಅಷ್ಟೇ, ಹಂಗ ಹೋದ್ರೆ ಹಂಗಾಗ್ಬಿಡುತ್ತೆ. ಫೈನಲಿ ದೇವರಾಜ್, ಈಗ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡಿರ್ತಕ್ಕಂಥದ್ದು ಜನರ ಕೆಲವರು ಅಭಿಪ್ರಾಯ, ಕೆಲವರು ಅದು ಕಾರ್ಡ್ ಇದಕ್ಕೋಸ್ಕರ ಮಾಡಿದ್ದಾರೆ ಅಂತ. ನಿಮಗೆ ಅದರಿಂದ ಏನಾದರೂ ಲಾಭ ಇದೆಯಾ ಸರ್? ಖಂಡಿತವಾಗೂ ಕಾಂಗ್ರೆಸ್ ಪಕ್ಷ ಈ ಒಂದು ದೈನ್ಯ ಸ್ಥಿತಿಗೆ ಬಂದಿರತಕ್ಕಂಥದ್ರ ಬಗ್ಗೆ ಅನುಕಂಪ ಇದೆ ನಮಗೆ. ವಿ ಫೀಲ್ ವೆರಿ ಪಿಟಿ ಅಬೌಟ್ ಇಟ್. ಸಾಮಾನ್ಯ ಜನರು ಸಹ ಮಾತನಾಡ್ತಿದ್ದಾರೆ. ನಿಮ್ಮ ಪರ ಪಕ್ಷದ ಖಂಡಿತವಾಗಿಯೂ ಇದ್ದಾರೆ ಸರ್, ಖಂಡಿತವಾಗಿಯೂ ಇದ್ದಾರೆ. ಲಾಸ್ಟ್ ಟೈಮ್ ನಿಂತಿಲ್ಲ, ಖಂಡಿತವಾಗಿ ಈ ಸಲ ನಿಂತ್ಕೊಳ್ತಾರೆ. ಏಕೆಂದರೆ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥದ್ದು ಅಪವ್ಯಯವಾಗಿದೆ. ಯಾವುದೇ ಕಾರಣಕ್ಕೂ ಅದು ಖಂಡಿತವಾಗಿಯೂ ಸಾಧುವಾಗಲಿಲ್ಲ, ಅದನ್ನು ಸಂಪೂರ್ಣವಾಗಿ ನಾಶ ಆಗಿದೆ. ಈಗ ನಮ್ಗಿರ್ತಕ್ಕಂಥದ್ದು ಸಮುದಾಯಕ್ಕೆ ಸ್ಪಷ್ಟವಾಗಿದೆ. ಖಂಡಿತ ನಮ್ಮ ಒಂದು ಹಿತವನ್ನು ಕಾಪಾಡ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಒಕ್ಕಲಿಗ ಸಮುದಾಯಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಓಕೆ, ಮೋಹನ್ ಒಕ್ಕಲಿಗರ ಸಮುದಾಯದ ನಾಯಕರು ನಿಮ್ಮ ಪಕ್ಷದಲ್ಲೂ ಇದ್ದಾರೆ, ದೊಡ್ಡ ದೊಡ್ಡ ಹುದ್ದೆನಲ್ಲೇ ಇದ್ದಂಥವ್ರು ಇದ್ದಾರೆ. ಇಂಥ ವಿಚಾರದಲ್ಲಿ ಇದು ಕೇವಲ ಬಿಟ್ವೀನ್ JDS ಅಂಡ್ ಕಾಂಗ್ರೆಸ್ ಫೈಟ್ ಅಂತ ನೋಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಮೇಲೂ DK ಶಿವಕುಮಾರ್ ಅವರು ಆರೋಪ ಮಾಡಿದ್ರು, ಒಕ್ಕಲಿಗ CM ಅನ್ನ ತೆಗೆದವರು ಅಂತ ಅಂದ್ಬಿಟ್ಟು. ನಿಮಗೇನು ಅನ್ಸುತ್ತೆ? ಒಕ್ಕಲಿಗ ಸಮುದಾಯ ನಿಮ್ಮ ನೋಡಿ ಅರವಿಂದ್, ಒಕ್ಕಲಿಗ ಸಮುದಾಯ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿರುವಂತ ಸಮುದಾಯ ಅಲ್ಲ. ಯಾವ ಸಮುದಾಯನೂ ಇಲ್ಲ. ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಯಾರೂ ತಗೊಳಕ್ಕಾಗಲ್ಲ. ನಾವಾಗ್ಬೋದು, ಅವ್ರಾಗ್ಬೋದು, ಆಯ್ತಲ್ಲ. ಹಾಗಂತ ಒಕ್ಕಲಿಗ ಸಮುದಾಯ ಬರೀ ನನಗೇ ಓಟ್ ಹಾಕ್ಬೇಕು ಅಂತ DK ಶಿವಕುಮಾರ್ ಕೇಳ್ಕೊಳ್ಳಂಗಿಲ್ಲ, ಅಥವಾ ಅವ್ರ ಸ್ವಾಮೀಜಿಗಳನ್ನ ನೀವು ಹೇಳಂಗೂ ಇಲ್ಲ. ನೀವು ಬರೀ ಇವ್ರಿಗೆ ಮಾತ್ರ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಕೇಳ್ಕೋಬಹುದು. ಹಾಕೋದು ಸಮುದಾಯಕ್ಕೆ ಬಿಟ್ಟಿದ್ದು, ಆಯ್ತಲ್ಲ. ತಿರ್ಗಾ ನಮ್ಮ ನಾಯಕರ ಮೇಲೆ ಆರೋಪ ಮಾಡಲ್ಲ DK ಶಿವಕುಮಾರ್ ಅವರು. ಹಾಗಾದ್ರೆ ಅವತ್ತು ಧರ್ಮಸ್ಥಳದಲ್ಲಿ ಶಾಂತಿವನದಲ್ಲಿ ಕುತ್ಕೊಂಡು ಫೋನಲ್ಲಿ ಮಾತಾಡಿದ ಸಿದ್ದರಾಮಯ್ಯ ಯಾರು ನಿಲ್ಲಿಸ್ಬೇಕು ಅಂತ ಸಿದ್ದರಾಮಯ್ಯನವ್ರು ಕುತ್ಕೊಂಡು ಮಾತಾಡಿದಕ್ಕೆ ತಾನೇ ಅವತ್ತು ಕುಮಾರಸ್ವಾಮಿ ಅವ್ರನ್ನ ಕೆಳಗಿಳಿಸಿದ್ದು. ಸ್ವಾಮಿ, ನೀವು ಸ್ವಾಮೀಜಿಗಳಿಗೆ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಭಯ ಕೇಳ್ರಿ, ಸಿದ್ದರಾಮಯ್ಯವ್ರನ್ನ ಕರ್ಸ್ಬಿಟ್ಟು ಮಾತಾಡೋದಕ್ಕೆ ಹೇಳಿ. ನೀವ್ಯಾಕೆ ನಮ್ಮನ್ನ ತರ್ತೀರಾ? ಇವ್ರ ಪಕ್ಷ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಬಂದ್ರು ಗೊತ್ತಾ 17-18 ಜನ. ಅವ್ರು ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ಹೋಗಿ ಜನಗಳ ಹತ್ರ ಓಟ್ ತಗೊಂಡು ಗೆದ್ದು ಬಂದು ವಿಧಾನಸೌಧದಲ್ಲಿ ಕುತ್ಕೊಂಡಿದ್ದು, ಸುಮ್ನೆ ಹೋಗೇನ್ ಕುತ್ಕೊಂಡಿಲ್ಲ ಅಲ್ಲಿ. ಈ ಮಾತುಗಳನ್ನ ಬಿಟ್ಬಿಡ್ಬೇಕು. ಇದು ಪ್ರಜಾಪ್ರಭುತ್ವ ಬಹಳ ಅವಮಾನ ಯಾರು ಹೇಳಿದ್ರೆ. ಸಿದ್ದು ಮತ್ತು ಶಿವನ ಧ್ಯಾನವನ್ನ ಪ್ರತಿಕ್ಷಣ ಮಾಡ್ತಾ ಇರ್ಲಿ. 136 ಕೊಟ್ಟಿದ್ದಾರೆ, 66 ಇಳಿಸಿದಾಗ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೇ ಜನ ಅವರ ಅಭಿಮತವನ್ನು ಮಾಡಿದ್ದಾರೆ, ಚರ್ಚೆಗೆ ಹೋಗಲ್ಲ. ಇವತ್ತು JDS ನ ಅಸ್ತಿತ್ವ ಅವರಿಗೆ ಪ್ರಶ್ನಾರ್ಥಕವಾಗಿರೋದ್ರಿಂದಾಗಿ ಬಿಜೆಪಿ ಎಲ್ಲ ಹೆಗಲ ಮೇಲೆ ಕೂತಿದ್ದಾರೆ. ಮರ್ಜ್ ಆಗುವ ದಿನಗಳು ದೂರ ಇಲ್ಲ. ಹಾಗೆ ಬಿಜೆಪಿಯಲ್ಲೂ ಒಕ್ಕಲಿಗ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಹಾಗಾಗಿ ಇದು ವಿಜಯೇಂದ್ರ ಅವ್ರಿಗೆ ಕೊಡ್ತಿರ್ತಕ್ಕಂಥ ಒಂದು ಸೂಚನೆ ಬಿಟ್ರೆ ನಮಗೇನಲ್ಲ. ಇವತ್ತು ಕುಮಾರಸ್ವಾಮಿ ಆಲ್ಟರ್ನೇಟಿವ್ ಮಾಡಿಕೊಂಡು ನಾನು ಇವತ್ತು ಮಾತಾಡಿದ್ದೀನಿ ಪಬ್ಲಿಕ್ ಟಿವಿಯಲ್ಲಿ. ನೋಟ್ ಡೌನ್ ದಿಸ್ ಡೇ, ನಾನೊಬ್ಬ ಪೊಲಿಟಿಕಲ್ ಸೈಂಟಿಸ್ಟ್, ನೋಟ್ ಡೌನ್ ದಿಸ್ ಡೇ. ಇದು ವಿಜಯೇಂದ್ರ ಅವರಿಗೆ ಕೊಡ್ತಿರ್ತಕ್ಕಂಥ ಫೈನಲಿ ಈ ತರ ತುಂಬಾ ನೋಡಿದೀವಿ ನಾವು. ಕೊನೆಯದಾಗಿ ಉತ್ತರ ಕೊಡಬೇಕಾದವ್ರು ಮತದಾರರು. 4ನೇ ತಾರೀಕು ಜೂನ್ ರಿಸಲ್ಟ್ ಬರುತ್ತಲ್ಲ, ಅದಾದ ನಂತರ ಇವರ ಮಾತುಗಳಿಗೆ ಪುಷ್ಟಿ ಬರುತ್ತಾ ಇಲ್ವಾ ಅಂತಕ್ಕಂಥದ್ದನ್ನ ನೋಡೋಣ. ಇದಾಯ್ತು.